ವೇದ ಬಾವ ಇವತ್ತಿಗೆ ವಿಕ್ರಾಂತ್ ಋಣ ಭೂಮಿ ಮೇಲೆ ಸಂಪೂರ್ಣವಾಗಿ ಮುಗ್ದೋಯ್ತು ಅಮೂಲ್ಯ. ಈ ನಮ್ಮ ಹತ್ರ ಉಳಿಯೋದು ಕೇವಲ ಒಂದು ನೆನಪುಗಳಷ್ಟೇ. ಅಂದ್ರೆ ವಿಕ್ಕಿ ಬಾವ ಯಾಕೆ ವೇದ? ಹೇಗೆ ಹೇಳಿ ಅಮೂಲ್ಯ, ನಾನು ನಿಜವಾಗ್ಲೂ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ. ಆರ್ತಿ ಪರಿಸ್ಥಿತಿಲಿ ಈ ವಿಷಯ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ? ಆರ್ತಿ ಅಷ್ಟಿಲ್ಲ, ಮನೇಲಿ ಯಾರೇ ಆಗಲಿ ಈ ವಿಷಯ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಹೇಳು? ಬಿಸ್ನೆಸ್ ಟ್ರಿಪ್ಗೆ ಅಂತ ಹೋದವನು ಮನೆ ಹೆಣವಾಗಿ ಬರ್ತಾನೆ ಅಂದರೆ ಯಾರು ನಂಬ್ತಾರೆ? ಯಾರು ತಡ್ಕೋತಾರೆ? ಈ ಥರ ಸಮಯದಲ್ಲಿ ಆರ್ತಿ ಈ ವಿಚಾರ ಗೊತ್ತಾದರೆ ಆರ್ತಿ ಅದನ್ನು ತಡ್ಕೊಳ್ಳೋದಿಲ್ಲ. ಯಾವಾಗ ವೇದ? ಯಾವಾಗ ಆಯ್ತದೆಲ್ಲ? ವಿಕ್ರಾಂತ್ ಮನೆಯಿಂದ ದುಬೈಗೆ ಅಂತ ಹೊರಟಾಗ ಏರ್ಪೋರ್ಟ್ಗೆ ಹೋಗ್ತಾ ಒಂದವೇ ಆಕ್ಸಿಡೆಂಟ್ ಆಯಿತು. ಅವತ್ತು ಆರ್ತಿಕನ್ ಬರ್ಡೇ ದಿನ ಕಳ್ಸಿದ್ ವಿಡಿಯೋ ಇನ್ನೇ ಕೇಳ್ತಿರೋದು ವೇದ, ಮಾತಾಡು. ಆರ್ತಿನ ಹೇಗೆ ಸಮಾಧಾನ ಮಾಡಬೇಕು ಅಂತ ಗೊತ್ತಾಗ್ತದೆ. VFX ಬಳಸಿ ನಾನೇ ಕ್ರಿಯೇಟ್ ಮಾಡಿಸಿದ ವಿಡಿಯೋ. ವೇದ, ನಮ್ಮಿಂದ ವಿಷಯನ ಯಾಕೆ ಮುಚ್ಚಿಟ್ಟೆ? ಇನ್ನು ಎಷ್ಟು ದಿನ ಈ ಥರ ಮಾಡಬೇಕು ಅನ್ಕೊಂಡಿದ್ದೆ? ಖಂಡಿತವಾಗ್ಲೂ ವಿಚಾರನ ಜಾಸ್ತಿ ದಿನ ಮುಚ್ಚಿಡೋದಕ್ಕಾಗಲ್ಲ. ಆದರೆ ಆರ್ತಿ ಮಗು ಆಗೋ ತನಕ ನಾನು ವಿಷಯನ ಮುಚ್ಚಿಡಲೇಬೇಕು. ನನಗಿದೇ ಸರಿ ಅನ್ನಿಸ್ತದೆ. ಇದು ನೀನು ಅರ್ಥ ಮಾಡಿಕೊಂಡು ನಮ್ಗೆ ಸಪೋರ್ಟ್ ಮಾಡ್ತೀಯ ಅಂತ ಅಂದ್ಕೊಳ್ತೀನಿ. ಅಕ್ಕಂಗೇನು ಮಾಡಬೇಡಿ, ನಾನು ಎಲ್ಲಾನು ಹೇಳ್ಬಿಡ್ತೀನಿ. ಹೇಳೋ. ಮದುವೆ ಎಲ್ಲ ಮುಗಿದ್ಮೇಲೆ ಸಂಜೆ ಅಷ್ಟೊತ್ತಿಗೆ ನಮ್ಮಪ್ಪ ಎಲ್ಲೂ ಕಾಣಿಸ್ತಾ ಇರಲಿಲ್ಲ. ನಾನು ಅವನ್ನ ಹುಡ್ಕೊಂಡು ಹೋದೆ. ಅವಾಗ ಅಪ್ಪ ಮನೆಯಿಂದ ಗುದ್ಲಿ ತಗೊಂಡು ಹೋಗ್ತಾ ಇದ್ರು. ನಾನು ಅವ್ರನ್ನ ಫಾಲೋ ಮಾಡ್ಕೊಂಡೆ ಹೋದೆ. ಅವಾಗ ನಮ್ಮಪ್ಪ ನಿಮ್ಮಪ್ಪ ಏನ್ ಮಾಡ್ತಾ ಇದ್ರು ಬಗ್ಲು? ಅದು ಅಪ್ಪ ನಿನಗೆ ಹೇಳ್ತಿರೋದು ಬಗ್ಲು. ಅಪ್ಪ ಗುಂಡಿ ತೆಗಿತಾ ಇದ್ರು. ಗುಂಡಿ ತೆಗಿತಾ ಇದ್ದಂದ್ರೆ ಪಕ್ಕ ನನ್ನ ತಮ್ಮ ತೇಜಸ್ ಹೆಣ್ಣನ ಹೂಲಾದಿಕ್ಕೇನೆ. ಏನ್ ಮುಖ ನೋಡ್ತಾ ಇದೀಯಾ?
ಕರ್ಕೊಂಡು ನಡಿ ನಾಯಿನ. ಬಾ ಎಲ್ಲದನ್ನ ತೋರಿಸು ನನ್ನನ್ನು. ವಿಷಯನ ನನಗೆ ಈಗಲೂ ನಂಬೋದಕ್ಕಾಗ್ತಿಲ್ಲ ವೇದಾಂತ್. ಪ್ಲೀಸ್ ಪ್ಲೀಸ್ ನಿಜ ಹೇಳು. ಪ್ಲೀಸ್ ವೇದಾಂತ್, ಈ ವಿಷಯ ಎಲ್ಲ ಸುಳ್ಳು ಅಂತ ಹೇಳ್ಬಿಡು ಪ್ಲೀಸ್. ಅಮೂಲ್ಯ ವಿಷಯದ ಬಗ್ಗೆ ನನಗೆ ಹೆಚ್ಚಿಗೆ ಮಾತಾಡೋದಕ್ಕೆ ಶಕ್ತಿ ಏನಿಲ್ಲ. ನಾನು ಹೇಳ್ತಿರೋದು ಸತ್ಯ. ವಿಕ್ರಾಂತಿನಿಲ್ಲ. ಏನಾಯ್ತು ವೇದಾಂತ್? ವಿಕ್ಕಿ ಬಾವಂಗೆ, ವಿಕ್ಕಿ ಬಾವ ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ಹೇಳು ವೇದಾಂತ್, ಮಾತಾಡು. ಇಲ್ಲ, ವಿಕ್ರಾಂತ್ ಏನು ಮಾಡ್ಕೊಳ್ಳಿಲ್ಲ. ಎಲ್ಲ ಅವ್ರಗಳೇ ಸೇರ್ ಮಾಡಿತ್ತು. ಅವರು ಅಂದ್ರೆ ಯಾರು ಏನ್ ಮಾಡಿದ್ರು ವೇದಾಂತ್? ವಿಕ್ರಾಂತ್ ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದು ಸತ್ಯ. ಆದ್ರೆ ಆಕ್ಸಿಡೆಂಟ್ ಅವ್ನು ಮಾಡ್ಕೊಂಡಿದ್ದಲ್ಲ, ಮಾಡಿಸಿತ್ತು. ಪ್ರೀ ಪ್ಲಾನ್ ಮರ್ಡರ್. ಮೇಲ್ನೋಟಕ್ಕೆ ಆಕ್ಸಿಡೆಂಟ್ ಅಂತ ತೋರಿಸ್ತಿದ್ದಾರಷ್ಟೇ. ಏನ್ ಹೇಳ್ತಿದ್ಯಾ ವೇದಾಂತ್? ವಿಕ್ಕಿ ಬಾವ ಕೊಲೆನ? ಯಾರು ಮಾಡಿಸಿರೋದು? ಯಾಕೆ ಮಾಡಿಸಿರೋದು? ಈ ಪ್ರಶ್ನೆ ಪ್ರತಿದಿನ ಪ್ರತಿ ಕ್ಷಣ ನನ್ನ ಕಾಡ್ತಾನೆ ಇದೆ. ವಿಕ್ರಾಂತ್ ಅಪ್ಪ ಅಮ್ಮನ ಹುಡ್ಕೋದಿಕ್ಕೆ ಹೊರಟಿದ್ದ. ಅದು ಕೆಲವ್ರಿಗೆ ಬೇಡವಾಗಿದೆ ಅನ್ಸುತ್ತೆ. ಅವ್ರುಗಳೇ ಸೇರಿ ಕೆಲಸ ಮಾಡಿದ್ದಾರೆ. ಇವತ್ತಿನ ವಿಕ್ರಾಂತ್ ಕನಸು ನನ್ನ ಕನಸು. ಅಮೂಲ್ಯ, ಅವನು ಇಷ್ಟು ದಿನ ನನ್ನ ಹತ್ರ ಅಪ್ಪ ಅಮ್ಮ ಬದುಕಿದ್ದಾರೆ, ಹುಡುಕ್ಬೇಕು ಬಾಗ್ರಜ ಅಂತ ಹೇಳಿದಾಗೆಲ್ಲ ಅವನಿಗೆ ಹೇಗೆ ಬೈತಿದ್ದೆ ಅಲ್ವಾ? ಆದರೆ ಅದೇ ನಿಜ ಅಮೂಲ್ಯ. ಅಪ್ಪ ಅಮ್ಮ ಬದುಕಿದ್ದಾರೆ. ಅವನ ಹುಡುಕಾಟ ಇಲ್ಲಿಗೆ ನಿಲ್ಲಲ್ಲ. ಅದನ್ನು ನಾನು ಸಂಪೂರ್ಣವಾಗಿ ಮಾಡ್ತೇನೆ. ಅಪ್ಪ ಅಮ್ಮನ ಹುಡುಕಿ ಮನೆಗೆ ಕರ್ಕೊಂಡು ಬರೋ ಜವಾಬ್ದಾರಿ ನಾನು ತಗೊಳ್ತೀನಿ. ವೇದಾಂತ್, ಹೆಂಡತಿ ಗಂಡಂಗೆ ಅರ್ಧಾಂಗಿ ಆಗಿರ್ತಾಳೆ. ಗಂಡನ ನೋವು ನಲಿವಲ್ಲಿ ಅವಳು ಕೂಡ ಭಾಗಿಯಾಗಿರ್ತಾಳೆ. ನಿನ್ನ ನೋವು ನಲಿವಲ್ಲಿ ನಾನು ಕೂಡ ನಿನ್ನ ಅರ್ಧಾಂಗಿ. ನಿನ್ನ ಆಸೆನೇ ನನ್ನ ಆಸೆ, ನಿನ್ನ ಕನಸೇ ನನ್ನ ಕನಸು ವೇದಾಂತ್. ನಿನ್ನ ಜೊತೆ ನಾನು ಯಾವಾಗಲೂ ಇರ್ತೀನಿ, ಯಾವಾಗಲೂ ಇರ್ತೀನಿ. ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡಿದವ್ರನ್ನ, ಭಾವನ ಕೊಲೆ ಮಾಡಿದವ್ರನ್ನ ಸುಮ್ಮನೆ ಬಿಡಬಾರ್ದು ವೇದಾಂತ್. ನಿನ್ನ ಅಪ್ಪ ಅಮ್ಮನ ಹುಡ್ಕೋದಕ್ಕೆ ನಾನು ಸಹಾಯ ಮಾಡ್ತೀನಿ. ಓಕೆ, ಜಸ್ಟಿಸ್ ಸೂರ್ಯನಾರಾಯಣ ಅವರು ಸತ್ತಿಲ್ಲ, ಬದುಕಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆದರೆ ಇಷ್ಟು ವರ್ಷಗಳಿಂದ ಅವರು ನಿನ್ನನ್ನು ನೋಡೋದಕ್ಕೆ ಯಾಕೆ ಬರಲಿಲ್ಲ?
ನೀನು ಹೋಗ್ಲಿ, ನಿನ್ನ ಮಕ್ಕಳ ಮುಖ ನೋಡಕ್ಕಾದ್ರೂ ಬರಲೇಬೇಕಾಗಿತ್ತಲ್ವಾ? ಇಷ್ಟು ಸಿಂಪಲ್ ಲಾಜಿಕ್ಕು ಅರ್ಥ ಆಗದೆ ಇರೋಷ್ಟು ದಡ್ಡಿನ ನೀನು ಅಕ್ಕ? ನಿನ್ನ ಗಂಡ ಹುಡ್ಕೊಂಡ್ ಬರ್ದೇ ಹೋದ್ರು ನಿನ್ನ ಮಕ್ಕಳು ನಿನ್ನ ಗಂಡನ್ನ ಹುಡ್ಕೊಂಡು ಬರ್ತಾರೆ ಅಂತನಾ? ಹಾಗೆಲ್ಲ ಮಾತಾಡಬೇಡ ಸುಹಾಸಿನಿ. ಇವತ್ತಲ್ಲ ನಾಳೆ ವಿಷಯ ಹೊರಗೆ ಬಂದೇ ಬರುತ್ತೆ. ಸತ್ಯ ಎಲ್ರಿಗೂ ಗೊತ್ತಾಗೇ ಆಗತ್ತೆ. ಸುಮ್ಮನೆ ಈ ಥರ ಆಗದೆ ಇರೋ ಆಲೋಚನೆಗಳನ್ನೆಲ್ಲ ಮಾಡೋದು ಬಿಟ್ಟು ನೀನು ನನಗೆ ಮಾಡಿರೋ ಪ್ರಮಾಣನ ನೆನಪಲ್ಲಿಟ್ಕೊಂಡು ತೆಪ್ಪಗೆ ಬಿದ್ದಿರು. ಫೋಟೋ ಕೊಡು. ಇದೇನು ಒಲವಿನ ಕಾಣಿಕೆನಾ ಅಥವಾ ಪ್ರೇಮದ ಕಾದಂಬರಿನ ನಿನ್ನ ಹತ್ರನೇ ಇಟ್ಕೊಳ್ಳೋದಕ್ಕೆ? ರಹಸ್ಯ ಇದು, ಈ ಮನೆ ರಹಸ್ಯ. ಇದು ಬಯಲಾಗದೇನೆ ಇದ್ರೆ ನಿನಗೆ ಒಳ್ಳೇದು. ಏನು ಸೂರ್ಯನಾರಾಯಣ ಅವರು ತುಂಬ ಖುಷಿಯಾಗಿರೋ ಹಾಗಿದೆ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮನಿ ಸೌಭಾಗ್ಯದ. ಅಯ್ಯಯ್ಯ, ಅಲ್ಲ ನಾನು ಸುಮಾರು ವರ್ಷದಿಂದ ಅಕ್ಕಿ ಕ್ಲೀನ್ ಮಾಡಿಕೊಂಡೇ ಬಂದಿದ್ದೀನಪ್ಪ. ಆಗೆಲ್ಲ ಅಕ್ಕಿನಲ್ಲಿ ಅಲ್ಲೊಂದು ಇಲ್ಲೊಂದು ಎಲ್ಲೋ ಒಂದು ಸಣ್ಣ ಕಲ್ಲಿರೋದು. ಇವತ್ತಿನ ಪರಿಸ್ಥಿತಿ ಏನು ಅಂತಂದರೆ ಕಲ್ಲಲ್ಲಿ ಅಕ್ಕಿ ಆಯ್ಬೇಕಾಗಿದೆ. ಕರ್ಮ ಕರ್ಮ. ಪರಿಮಳಕ್ಕ, ಪರಿಮಳಕ್ಕ. ಓ ಪಂಕಜ, ಬಾಪಾ ಇಲ್ಲೇ ಇದ್ದೀನಿ. ಮಮ್ಮ ಸರಿಯಾದ ಸಮಯಕ್ಕೆ ಬಂದಿದ್ಯಾ. ನನಗೂ ಕಾಫಿ ಕುಡಿಬೇಕು ಅನಿಸ್ತಾ ಇತ್ತು, ನೀನು ಬಂದಿದ್ಯಾ. ಒಟ್ಟಿಗೆ ಮಾಡ್ಕೊಂಬರ್ತೀನಿ. ಅಯ್ಯೋ ಪರಿಮಳಕ್ಕ, ಕಾಫಿ ಟೀ ಏನು ಬೇಡ. ನಿಮ್ಮ ಗಂಡನ್ನ ಮತ್ತೆ ನಿಮ್ಮ ಮಗಳನ್ನ ಪೊಲೀಸ್ನವ್ರು ಬಂದು ಕರ್ಕೊಂಡು ಹೋದ್ರಲ್ಲ. ಅರೆಸ್ಟ್ ಮಾಡಿದ್ರ? ಯಾಕಂತೆ? ಈಗಲೂ ಬಾವ ಬಂದು ರೌಡಿ ನಾದ್ನಿ ಅಂತ ಹೇಳ್ತಿರೋ ಥರ ಫೀಲ್ ಆಗ್ತಿದೆ. ನಿನಗೆ ಹಾಗೆ ಅನಿಸ್ತಿದ್ರೆ ನನಗೆ ಹೇಗಾಗ್ಬೇಕು ಹೇಳು? ಪ್ರತಿ ಕ್ಷಣ ನನ್ನ ಸುತ್ತಾನೆ ಇದ್ದಾನೆ, ನನ್ನ ಹತ್ರ ಮಾತಾಡ್ತಿದ್ದಾನೆ, ನಾನು ಎದುರು ಬಂದು ಕೂತಿದ್ದಾನೆ ಅನಿಸ್ತಿರೋದು. ಅವನು ಇಲ್ಲ ಅನ್ನೋದನ್ನ ನನಗೆ ಇವತ್ತು ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತದೆ. ಅದಕ್ಕೆ ನವೇದ ನೀನು ಅವತ್ತಿಂದ ಡಿಸ್ಟರ್ಬ್ ಆಗ್ತಿತ್ತು. ಈಗಲೂ ನಾನು ಎಲ್ಲಾದ್ರೂ ನಡ್ಕೊಂಡು ಹೋಗ್ತಿದ್ರೆ ಅಷ್ಟು ಜನರ ಮಧ್ಯೆ ಯಾರೋ ಒಬ್ಬ ಅಗ್ರಜ ಅಂತ ಕರೆದಾಗ ಆಗುತ್ತೆ. ಅದನ್ನ ವಿಕ್ರಾಂತ್ ಏನಂತ ಹುಡುಕ್ತಾನೆ ಇರ್ತೀನಿ. ಅಮೂಲ್ಯ, ದಯವಿಟ್ಟು ವಿಷಯ ನನ್ನ ನಿನ್ನ ಮಧ್ಯನೇ ಇಲ್ಲ.
ಸದ್ಯಕ್ಕೆ ಮನೇಲಿ ಯಾರಿಗೂ ಈ ವಿಷಯ ಗೊತ್ತಾಗೋದು ಬೇಡ. ಸರಿ ವೇದ. ಆರ್ತಿ ಅಕ್ಕ ಕಾಯ್ತಿದ್ದಾಳೆ. ಅವಳಿಗೆ ಯಾವ ವಿಷಯ ಗೊತ್ತಾಗಬಾರ್ದು. ತಡ ಮಾಡೋದು ಬೇಡ ವೇದ. ಬಾ ಹೊರಡೋಣ. ಸರಿ ಅಮೂಲ್ಯ, ನಾನು ಬಟ್ಟೆ ಬದಲಾಯಿಸ್ಕೊಂಡು ಬರ್ತೀನಿ. ಆರ್ತಿಯವನ್ನ ಕರ್ಕೊಂಡು ನೆನಪಿಲ್ಲ, ಈ ವಿಷಯ ಈಗಲೇ ಯಾರಿಗೂ ಗೊತ್ತಾಗ್ಕೊಡ್ತು. ಅಮ್ಮು, ಸುಹಾಸಿನಿ, ಬಾಯಿಗೆ ಬಂದಾಗ ಮಾತಾಡ್ತೀಯಲ್ಲ, ನೋಡ್ತಾ ಇರು. ಇದೇ ಸೂರ್ಯನಾರಾಯಣ್ ವಶಿಷ್ಠ ಮನೆಗೆ ಬಂದೇ ಬರ್ತಾರೆ. ಆ ದಿನಕ್ಕೋಸ್ಕರ ನಾನು ಕಾಯ್ತೀನಿ. ಏನ್ ಮಾಡಿದೆ ನೀನು? ನನ್ನ ಗಂಡನ ಫೋಟೋನ ಚೂರ್ ಚೂರ್ ಮಾಡಿದೆ ಅಲ್ಲ. ಇದೇ ವೇದಾಂತ ವಶಿಷ್ಠ ನಿನ್ನ ಕನಸನ್ನ ಚೂರ್ ಚೂರ್ ಮಾಡ್ತಾನೆ. ನನ್ನ ಗಂಡ ಬರ್ತಾನೆ. ನಾವೆಲ್ಲರೂ ಖುಷಿಯಾಗಿ ಇದೇ ಮನೇಲಿರ್ತೀವಿ. ನನ್ನ ಮಗ ನಿನ್ನನ್ನ ಕತ್ತಿಡ್ದು ಆಚೆ ದಪ್ತಾನೆ. ಆ ದಿನ ಬೇಗ ಬರಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ. ವೈಜಯಂತಿ, ಅಮ್ಮ ಬಂದೆ. ವೈಜಯಂತಿ, ಬಂದೆ ಬಂದೆ. ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಅಮ್ಮು, ನಿನ್ನೆ ಕೇಳ್ತಿರೋದು, ಯಾಕೆ ನನ್ನ ಹತ್ರ ಸುಳ್ಳು ಹೇಳ್ದೆ? ಮಾತಾಡು ಅಮ್ಮು. ನನ್ನಿಂದ ಏನಾದ್ರೂ ಮುಚ್ಚಿಡ್ತಿದೀಯಾ? ಅಕ್ಕ, ಅದು ಸುಮ್ಮನಿರು ಅಮ್ಮು. 5 ನಿಮಿಷ ಅಂತ ಅರ್ಧ ಗಂಟೆ ಕಾಯಿಸಿದ್ಯಾ. ಎಲ್ಲಿಗೆ ಹೋಗಿದ್ದೆ ನೀನು? ಅಕ್ಕ, ನಿಂಗೆ ಸುಸ್ತಾಗಿತ್ತಲ್ವಾ, ಅದಕ್ಕೆ ನಿನ್ನ ಅಲ್ಲಿ ಕೂರಿಸಿ ನಾನು ವೇದಾಂತನ ಹುಡ್ಕೊಂಡು ಬಂದೆ. ಹೌದು, ಭಾವ ಎಲ್ಲಿ? ಅವನು ಇಲ್ಲೇ ಪಕ್ಕದಲ್ಲಿ ದೇವ್ರ ಗುಡಿದೆ, ಅಲ್ಲಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತೆ. ಅಲ್ಲಿಗೆ ಹೋಗಿದ್ದಾನೆ. ಹೌದಾ? ಅದು ಎಲ್ಲಿದೆ? ಇಲ್ಲೇ ಅಕ್ಕ. ನೀನು ಇಲ್ಲೇನು ಮಾಡ್ತಿದ್ಯಾ? ಕೈ ಕಾಲು ತೊಳ್ಕೊಳ್ಳೋಣ ಅಂತ ಬಂದೆ. ಹೌದಾ, ಸರಿ. ಹಾಗಿದ್ರೆ ಬಾ, ನಾವು ದೇವ್ರ ಹತ್ರ ಹೋಗೋಣ. ಭಾವ ಎಲ್ಲಿದ್ದಾರೆ? ಬರ್ತಾನಕ್ಕ. ಸರಿ ಬಾ, ನಾವು ದೇವಸ್ಥಾನದ ಹತ್ರ ಹೋಗೋಣ.